ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಕಳಲೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿದ್ದರೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಳಲೆನ 3 ದಿನ ನೆನೆಸ್ಕೊಂಡು ಆಮೇಲೆ ಮಾಡಬೇಕು, ಅದೆಲ್ಲರಿಗೂ ಗೊತ್ತಿದೆ. ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಕಳಲೆನ ದಪ್ಪವಾಗಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಹೆಸರು ಕಾಳನ್ನು ಒಂದು ಅರ್ಧ ಬೌಲ್ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಕುಕ್ಕರಿಗೆ ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಬೇಳೆ ಏನೂ ಹಾಕ್ತಾಯಿಲ್ಲ, ಹೆಸರು ಕಾಳು ಹಾಕ್ತಿರೋದ್ರಿಂದ ಎಷ್ಟು ಬೇಕೋ ನನಗೆ ಒಂದು 5 ಜನಕ್ಕೆ ಬೇಕೋ ಎಷ್ಟು ಅಂತ ಅಷ್ಟು ಸಾಂಬಾರು ಆಗುತ್ತೆ. 1 ಟೊಮ್ಯಾಟೊ ಮತ್ತು 1 ಈರುಳ್ಳಿ ಹಾಕಿದ್ದೀನಿ. ನಾನು ಎಲ್ಲ ಸಾಂಬಾರಿಗೂ ಈರುಳ್ಳಿ ಟೊಮ್ಯಾಟೊ ಹಾಕಲ್ಲ. ಇದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ರೆಸಿಪಿ ಇದು. ಇದಕ್ಕೆ ನಾನು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು 7 ಚಮಚ ದೊಡ್ಡ ಚಮಚದಲ್ಲಿ ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ತೊಗೋಬೋದು. ನೀವು ಚೆಕ್ ಮಾಡ್ಕೋಬೋದು, ನನ್ನ ಚಾನಲಲ್ಲಿ ಸಾಂಬಾರು ಪುಡಿ ಮಾಡೋದಿದೆ. ಅದೇ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ, ರುಬ್ಬಿನ ಇಟ್ಕೊಂಡಿದ್ದೀನಿ. ಈ ರುಬ್ಬಿದ ಮಿಶ್ರಣನ ಬೇಯಿಸಿದ ಕುಕ್ಕರ್ನಲ್ಲಿರೋದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿಯಿಂದ ಮಾಡಿದ ಒಗ್ಗರಣೆನ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಅನೇಕ ರೆಸಿಪಿಗಳನ್ನು ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು. ಸಾಂಬಾರೀಗ ರೆಡಿಯಾಗಿದೆ.